ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಕೋಳಿಗಳ್ನ ಔಟಿಗೆ ಅಂದರೆ ನೀವು ಇಕ್ಕಿರೋ ಮಟ್ಟಿಗೆ ತಕ್ಕಂತೆ ಔಟಿಗೆ ಯಾವ ಥರ ಮರಿ ಮಾಡಿಸೋದು ಅಂದರೆ ಈಗ ನೀವು ಒಂದು ಆವ್ರೇಜಲ್ಲಿ ನಾನು ಹೇಳ್ತಿರೋದಂದರೆ ಈಗ ನೀವೀಗ ಒಂದು ಆವ್ರೇಜಲ್ಲಿ ಈಗ ಒಂದು 15 ಮೊಟ್ಟೆ ಇಕ್ಕಿದ್ರಂತೂ ತಿಳ್ಕೊಳ್ಳಿ. 15 ಮೊಟ್ಟೆನ ಮರಿಗೆ ಯಾವ ಥರ ಮಾಡಿಸೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್. ಅಂದರೆ ನಿಮ್ಮ ಕೋಳಿಗಳು ನೀವು ಕಾವು ಇಕ್ಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವು ಮರಿ ಮಾಡೋದಲ್ಲ, ನಿಮ್ಮ ಕಾವು ಇಕ್ಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಇವತ್ತು ಹೇಳ್ತೀನಿ ಈ ವಿಡಿಯೋದಲ್ಲಿ. ನೋಡಿ ನೀವು ನಾನೀಗ ಒಂದು ಕೋಳಿನ ನಮ್ಮ ಮನೆಯಲ್ಲಿ ಒಂದು ಕೋಳಿ ಈಗ ಕಾಯಿ ಬಂದಿದೆ, ನಿಮಗೆ ತೋರಿಸ್ತೀನಿ ನೋಡಿ ಗೈಸ್. ಈ ಕೋಳಿ ನೋಡ್ತೀರಲ್ಲ, ಈ ಕೋಳಿ ನಾನು ನಿನ್ನೆ ಕಾಯಿ ಬಂದಿದ್ದೆ, ನಿನ್ನೆ ಇದ್ರೊಳಗೆ ಕೂತಿತ್ತು. ಈಗ ನೀವು ಇದರಲ್ಲಿ ಈಗ ನೋಡ್ತಿರ್ಬೋದು, ಇದರಲ್ಲಿ ಈಗ ಸ್ಪೇಸ್ ನೋಡಿ, ಜಾಗ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ನೀವು ನೋಡ್ತಿರ್ಬೋದು. ಈಗ ಈ ಜಾಗಕ್ಕೆ ತಕ್ಕಂತೆ ನಾವು ಮೊಟ್ಟೆನ ಇಕ್ಕಿ ಕಾವಿ ಕೂರಿಸ್ಬೇಕು. ನೋಡ್ಬೋದು ಇದ್ರ ಕೋಳಿ ಮೊಟ್ಟೆನ ನಾನು ಇವತ್ತು ತಂದಿದ್ದೀನಿ. ಇದ್ರ ಕೋಳಿ ಇವು ಬಂದ್ಬಿಟ್ಟು ಇವೆರಡು ಮೊಟ್ಟೆ ಬಂದ್ಬಿಟ್ಟು ಬೇರೆ ಕೋಳಿವು. ಇವು 13 ಮೊಟ್ಟೆ ಬಂದ್ಬಿಟ್ಟು ಈ ಕೋಳಿವು. ಅಂದರೆ ಈ ಕೋಳಿ ಒಂದು ಸ್ವಲ್ಪ ಸೈಜ್ ಇದೆ, ಅದಕ್ಕೋಸ್ಕರ ನಾನು ಆ ಕೋಳಿ ಮೊಟ್ಟೆನ ಒಂದು 15 ಮೊಟ್ಟೆ ಇಕ್ತಿದ್ದೀನಿ ಇವತ್ತು ಕಾವಿಗೆ. ಮತ್ತು ಗಾಯ್ಸ್ ನಾನೀಗ ಯಾಕಪ್ಪ ನಮ್ಮನೆಯಲ್ಲಿ ಇದು ಕೋಳಿಗಳಿಗೆ ಇದು ಮಾಡ್ತಿದ್ದೀನಿ ಏನಪ್ಪ ಅಂದರೆ ಈ ಥರ ಕುಂಕುಮ ತಗೋಬೇಕು. ಫಸ್ಟ್ ನೀವು ಈ ಥರ ಕುಂಕುಮ ಇರುತ್ತೆ, ಎಲ್ಲರ ಮನೆಯಲ್ಲೂ ಸಾಮಾನ್ಯ ಇರುತ್ತೆ. ನಾನು ಯಾಕೆ ಕುಂಕುಮ ಹಾಕ್ತಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಕೋಳಿಗಳು ಏನು ಮಾಡ್ತವೆ ಅಂದರೆ, ಈಗ ನಾವೀಗ ಒಂದು ಕಾವಿ ಇಕ್ಕಿರ್ತೀವಿ ಕೋಳಿನ, ಆ ಕೋಳಿ ಒಳಕ್ಕೆ ಬಂದು ಇನ್ನೊಂದು ಕೋಳಿ ಮೊಟ್ಟೆ ಇಕ್ಕುತ್ತೆ. ಈಗ ನಮಗದು ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಗೊತ್ತಾಗಲ್ಲ ಯಾವ ಕೋಳಿ ಮೊಟ್ಟೆ ಇಕ್ಕಿತ್ತು ಏನು. ನಾವೀಗ ಕಾವಿ ಇಕ್ಕಿರೋ ತೆಗೆದುಬಿಡ್ತೀವಿ ಒಂದೊಂದ್ಸರಿ. ಅದಕ್ಕೋಸ್ಕರ ನಾವೀಗ ಕುಂಕುಮನ ಹಚ್ಕೋಬೇಕಾಗುತ್ತೆ. ಇಲ್ಲಿ ಕಾಣ್ತಿದ್ದಲ್ಲ ಈ ಥರ ಕುಂಕುಮನ ನೀರಲ್ಲಿ ಒಂದು ಸ್ವಲ್ಪ ಕಲಸಿ ಎಲ್ಲ ಮಟ್ಟಿಗೆ ಹಚ್ಚಿ ಏನಾಗಲ್ಲ ಗಾಯ್ಸ್. ಈಗ ನಾನೀಗ ಕಲಸ್ಕೊಂಡಿದ್ದೀನಿ ಕುಂಕುಮನ, ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಕಲಸ್ಕೊಂಡಿದ್ದೀನಿ ಗಾಯ್ಸ್. ಇದನ್ನು ನಾನು ಏನಕ್ಕಪ್ಪ ಹಚ್ತೀನಿ ಅಂತ ಅವಾಗಲೇ ಹೇಳಿದೆ. ಯಾಕಪ್ಪ ಅಂದರೆ ನಮ್ಮನೇಲಿ ಈಗ ಕೋಳಿಗಳು ಏನು ಮಾಡ್ತವೆ, ಒಂದು ಕೋಳಿ ನಾನು ಕಾವಿ ಕೂರಿಸಿರ್ತೀನಲ್ಲ, ಆ ಕೋಳಿ ಬಂದುಬಿಟ್ಟು ಆ ಕಾವಿ ಕೂರಿಸಿರೋ ಜಾಗ ಬಂದುಬಿಟ್ಟು ಇನ್ನೊಂದು ಕೋಳಿ ಮೊಟ್ಟೆ ಇಕ್ಕುತ್ತೆ. ಅದಕ್ಕೋಸ್ಕರ ನಾನೀಗ ಕುಂಕುಮ ತಗೊಂಡ್ಬಿಟ್ಟು ಈ ಥರ ಕೈಗೆ ಹಚ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮಟ್ಟಿಗೂ ನಾನೀಗ ಹಚ್ಚುತ್ತೀನಿ ನೋಡಿ. ಈ ಥರ ಹಚ್ತಾ ಹೋಗ್ಬೇಕು, ಎಲ್ಲ ಮಟ್ಟಿಗೆ ಹಚ್ಚಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಈಗ ಹೊಸ ಮೊಟ್ಟೆ ಯಾವ್ದಾರು ಇಕ್ಕಿದ್ರೆ ಯಾವ್ದು ಕುಂಕುಮ ಆಗಿಲ್ಲ, ಅದು ಮೊಟ್ಟೆ ನಿಮ್ಮದಾಗಿರುತ್ತೆ, ಹೊಸ ಮೊಟ್ಟೆ ಆಗಿರುತ್ತೆ, ಏನಾಗಲ್ಲ, ಹಚ್ಚಿದ್ರೆ ಏನಾಗಲ್ಲ. ಈ ಥರ ನಿಮಗೆ ಯಾವ್ಯಾವ ಸೈಡ್ ಬೇಕು ಆ ಸೈಡ್ ಹಚ್ಕೊಳ್ರಿ, ಯಾಕೆಂದರೆ ಹೊಲ್ಸೋಗೋ ಚಾನ್ಸಸ್ ಇರುತ್ತೆ. ಅಂದರೆ ಹೇಳ್ತಾರೆ ಗಾಯ್ಸ್, ಕೋಳಿಗಳು ಮೊಟ್ಟೆನ ನೀರಲ್ಲಿ ನೆನೆಸಿದ್ರೆ ಮರಿ ಆಗಲ್ಲ ಅಂತ ಹೇಳ್ತಾರೆ. ಅದು ಏನೂ ಆಗಲ್ಲ, ಮರಿ ಹಾಗೆ ಆಗುತ್ತೆ. ಈಗ ಈ ಮೊಟ್ಟೆ ಸೈಜ್ ಬಂದಿತ್ತಲ್ಲ, ಈ ಮೊಟ್ಟೆ ನೀವು ನೋಡ್ತಿರ್ಬೋದು ಏನು ಸೈಜ್ ಈಗಿದೆ. ಈಗ ಹೇಳ್ತಾರೆ ಕೋಳಿ ಮೊಟ್ಟೆ ಸೈಜ್ ಇದೆ, ಆ ಸೈಜಿರೋ ಮೊಟ್ಟೆ ಮರಿ ಆಗಲ್ಲ. ಅಂದರೆ ಇಷ್ಟು ಗ್ರಾಮ್ ಅಂತ ಇರುತ್ತೆ, ಅಷ್ಟು ಗ್ರಾಮ್ ಮೇಲಿದ್ದರೆ ಮರಿ ಆಗಲ್ಲ ಗೈಸ್. ಈ ಕೋಳಿ ಮೊಟ್ಟೆ ಈ ಮೊಟ್ಟೆ ಇದೆಯಲ್ಲ, ಈ ಮೊಟ್ಟೆ ಮರಿ ನೀವು ತೋರಿಸ್ತಿದ್ದೆ. ಬಾ 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 ಇಲ್ಲಿ ಹೋಗ್ತೀವಿ. ಬಾ 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 ಬಸ್ ಇಲ್ಲಿದೆ ನೋಡಿ, ಇವೆ ಇದ್ರ ಕೋಳಿ. ಆ ಕೋಳಿ ಮೊಟ್ಟೆ ಹಾಕು, ಈ ಕಾಯಿ ಹೋಯ್ತಲ್ಲ ಅದ್ರ ಮರಿಗಳಿವೆ. ಕಾರಡೆ ಹೋಗಲ್ಲ. ಬಾ 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 ಬಸ್ ನೋಡ್ತಿದ್ದೀರಲ್ಲ, ಈ ಬಂದ್ವಲ್ಲ, ಈ ನೋಡಿ ಇವೆ ಕೋಳಿ ಏನು ಸೈಜಿಗಿದೆ ನೋಡಿ. ಈ ಲೆವೆಲಿಗೆ ಇದ್ದಾಗಲೇ ಅದ್ರ ಅಮ್ಮ ಬಿಟ್ಟು ಮತ್ತೆ ಮೊಟ್ಟೆ ಇಕ್ಕಿ ಕಾವಿ ಬಂದುತ್ತೆ ಗೈಸ್. ಈಗ ನೋಡಿ ಅದ್ರ ಲೆವೆಲ್ಗೆ ಇದು ಮೊಟ್ಟೆ ಇಕ್ಕೆ ಈ ಮೊಟ್ಟೆ 100% ಈ ಮೊಟ್ಟೆ ಮರಿ ಆಗೇ ಆಗುತ್ತೆ ಗೈಸ್. ನೀವು ನೋಡ್ತಿದ್ದೀರಲ್ಲ ಈ ಮೊಟ್ಟೆ. ಈಗ ಕೆಲವೊಬ್ರು ಹೇಳ್ತಾರೆ ಕಂಪ್ನಿಗಳಲ್ಲಿ ಈ ಮೊಟ್ಟೆ ಮರಿ ಆಗಲ್ಲ, ವಾಪಸ್ ತಗೊಂಡೋಗಿ ಅಂತ. ನಾನು ಇದನ್ನು ಕರೆಕ್ಟಾಗಿ 21 ದಿವಸಕ್ಕೆ ಈ ವಿಡಿಯೋನ ನಾನು ಮತ್ತೆ ನಿಮಗೆ ಹಾಕಿ ತೋರಿಸ್ತೀನಿ ಮೊಟ್ಟೆ ಮರಿ ಎಷ್ಟಾಯಿತು ಅಂತ ಗೈಸ್. ಇವಾಗ ಕೋಳಿ ಮೊಟ್ಟೆನ ಕಾಲು ಗಿಡನ ಬನ್ನಿ, ಜಾಗ ನೋಡ್ಕೊಂಡು ಎಷ್ಟು ಇರಬೇಕು ಹೆಂಗಿಡಬೇಕು ಅಂತ ಹೇಳ್ತೀನಿ. ಈಗ ಕೋಳಿ ಮೊಟ್ಟೆನ ಕಾಲು ಗಿಡನ ಬನ್ನಿ ಗೈಸ್. ಈಗ ನಮ್ಮ ಕೋಳಿ ಕಾವಿಗೆ ಬಂದುಬಿಟ್ಟು ಈಗ ಒಂದು 2-3 ದಿನ ಆಗಿದೆ. 2-3 ದಿನ ಅಂದರೆ 1-1.5 ದಿನ 2 ದಿನ ಆಗಿದೆ. ಆ ಕೋಳಿ ಕಾವಿ ಬಂದಿರೋ ಕೋಳಿ ಈಗ 2 ದಿನ ಒಂದೇ ಜಾಗದಲ್ಲಿ ನೀವು ಕೂತ್ಕೊಳಕ್ಕೆ ಬಿಡಿ. ಈಗ ನಿಮ್ದೀಗ ಔಟಿಗೆ ಅಂದರೆ ಈಗ 15 ಮೊಟ್ಟೆನ ನೀವು ಮರಿ ಮಾಡಿಸ್ಬೇಕು ಕಾವಿ ಇಕ್ತಾವೆ ಅಂದರೆ. ಈಗ ನಿಮ್ಮ ಕೋಳಿ ಒಂದು ಫಸ್ಟಿಂದ ಕಾವಿ ಬರುತ್ತಲ್ಲ, ಅವಾಗ ಕಾವಿ ಬಂದಾಗ ಇಕ್ಕಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ನಿಮ್ಮ ಕೋಳಿ ಎಲ್ಲಿ ಕೂತ್ಕೊಳುತ್ತೆ ಅಂದರೆ ಈಗ ನೀವು ಕಾಮನ ಮೊಟ್ಟೆಯಲ್ಲಿ ಇಕ್ಕುತ್ತೆ, ಅಲ್ಲೇ ಬಂದದು ಕಾವಿ ಕೂತ್ಕೊಳುತ್ತೆ. ಆ ಜಾಗದಲ್ಲಿ ಸ್ವಲ್ಪ ಹುಲ್ಲಾಕಿ ಬಿಟ್ಬಿಡಿ, ಒಂದು 2 ದಿನ ಲೆಕ್ಕಾಚಾರಕ್ಕೆ ಬಿಡಿ. ಅದು 2 ದಿನ ಆದಮೇಲೆ ಏನಾಗುತ್ತಪ್ಪ ಅಂದರೆ, ಈಗ ನಾನು ತೋರಿಸ್ತೀನಿ ನೋಡಿ ಏನಾಗುತ್ತೆ ಅಂದರೆ, ಈ ಥರ ಒಂದು ಕೋಳಿ ಕೂತಿರೋ ಜಾಗ ಇಷ್ಟು ಸ್ಪೇಸ್ ಸಿಗುತ್ತೆ ನಮಗೆ.
ಇಷ್ಟು ಸ್ಪೇಸ್ ಸಿಗುತ್ತಾ? ಈ ಸ್ಪೇಸಲ್ಲಿ ನಾವೀಗ ಏನು ಮಾಡಬೇಕು ಗಾಯ್ಸ್ ಅಂದರೆ, ಈ ಸ್ಪೇಸಲ್ಲಿ ನಾವೀಗ ಎಷ್ಟು ಮೊಟ್ಟೆ ಇಡಿಸುತ್ತೆ, ಈ ಸ್ಪೇಸಿಗೆ ಎಷ್ಟು ಮೊಟ್ಟೆ ಇಡಿಸುತ್ತೆ ಅನ್ನೋದನ್ನು ನಾವು ಗೆಸ್ ಮಾಡ್ಕೋಬೇಕು. ಗೆಸ್ ಮಾಡ್ಕೊಂಬಿಟ್ಟು ಈಗ ಅಲ್ಲಿಗೆ ಮೊಟ್ಟೆ ಇಕ್ತಾ ಹೋಗ್ಬೇಕು. ಯಾಕಪ್ಪ ಅಂದರೆ ನೀವು ಕೋಳಿ ಸೈಜ್ ಒಂದು ನೋಡಬೇಕು, ಮತ್ತು ಈ ಥರ ಇರುತ್ತಲ್ಲ, ಈ ಥರ ಕೋಳಿ ಮೊಟ್ಟೆ ಎಷ್ಟು ಇಕ್ಕುತ್ತೆ ಅನ್ನೋದನ್ನು ನೋಡಬೇಕು. ಈಗ ನಾನೀಗ ನಿಮಗೆ ಈಗ ಎಷ್ಟು ಮೊಟ್ಟೆ ಇಕ್ಕುತ್ತೆ ನಮ್ಮ ಕೋಳಿ ಈಗ ಕೂತಿರೋ ಜಾಗದಲ್ಲಿ ಎಷ್ಟು ಮೊಟ್ಟೆ ಇಡ್ಬೋದು ಅಂತ ತೋರಿಸ್ತೀನಿ ನೋಡಿ. 2 ಇಕ್ತಾ ಇದ್ದೀನಿ. ಈಗ ನೀವು ಮೊಟ್ಟೆ ಯಾವ ಥರ ಇಕ್ಕಿದ್ರೂ ನಡೆಯುತ್ತೆ ಗಾಯ್ಸ್. ಈಗ ನೀವು ಈ ಥರ ಮೊಟ್ಟೆ ಇಕ್ಕಿದ್ರೂ ನಡೆಯುತ್ತೆ. ನೀವು ಟೋಟಲಾಗಿ ಈ ಥರ ಇಕ್ಬೇಕು. ಫಸ್ಟು ನೀವು ಎಷ್ಟು ಮೊಟ್ಟೆ ಕೊಡುತ್ತೆ, ನಾನೀಗ 15 ಮೊಟ್ಟೆ ತಂದಿದ್ದೀನಿ. ಈ ಕೋಳಿ ಇಕ್ಕಿರೋದು ಬಂದುಬಿಟ್ಟು 13 ಮೊಟ್ಟೆ ಇಕ್ಬಾರ್ದು ಅಂತಾರೆ, ಅದಕ್ಕೆ 15 ಮೊಟ್ಟೆ ತಂದಿದ್ದೀನಿ ಗೈಸ್. ನೋಡೋಣ ಎಷ್ಟು ಇಡಿಸ್ತಾರೆ ಅಷ್ಟು ನಾನೀಗ ಕಾವಿಗೆ ಇಕ್ತಾ ಇದ್ದೀನಿ. ಅಂದರೆ ನಾನೀಗ ಒಂದು ಆವ್ರೇಜಲ್ಲಿ ಇಕ್ತಿರೋದು ಇದು 15 ಮೊಟ್ಟೆ. ಈಗ ಒಂದು 15 ಮೊಟ್ಟೆ ಇಕ್ತಿದ್ದೀನಿ ಅಂದರೆ ಒಂದು ಆವ್ರೇಜಲ್ಲಿ ನಾನು ಇಕ್ತಿರೋದು. ಇದನ್ನು ಯಾವುದೇ ರೀತಿ ಕೋಳಿ ಇಕ್ಕಿ ಗೆಸ್ ಮಾಡಿ ಆ ಥರ ಏನು ನೋಡ್ತಿಲ್ಲ. ಒಂದು ಆವ್ರೇಜಲ್ಲಿ ಇದು ಈ ಕೋಳಿ ನೋಡಿ, ಈ ಕೋಳಿ ಸೈಜ್ ಇದಾ, ಈ ಕೋಳಿ ಸೈಜ್ ಇದೆ, ಇದಕ್ಕೆ ಇಷ್ಟು ಮೊಟ್ಟೆ ಇಕ್ಕಿದ್ರೆ ಮರಿ ಮಾಡುತ್ತೆ ಅನ್ನೋದಂತೂ ನನ್ನ ಗೆಸ್ ಅಷ್ಟೇ. ನನ್ನ ಅನಿಸಿಕೆ ಇದರಲ್ಲಿ ಒಂದು 15 ಮೊಟ್ಟೆ ಕೂರ್ಬೋದು. ಇದು ನೀವು ಈ ಪ್ರೋಸೆಸ್ ಮಾಡಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳ್ತೀನಿ. ವೀಡಿಯೋನ ಸ್ವಲ್ಪ ಕಂಪ್ಲೀಟಾಗಿ ನೋಡಿ, ಅವಾಗಲೇ ಗೊತ್ತಾಗೋದು ನಿಮಗೆ ಹೆಂಗೆ ಇಷ್ಟ ಬರುತ್ತೆ, ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ಆ ಥರ ಮೊಟ್ಟೆ ಜೋಡಿಸಿ. ಹಂಗೆ ಜೋಡಿಸ್ಬೇಕು, ಹಿಂಗೆ ಜೋಡಿಸ್ಬೇಕು, ಹಂಗೆ ಜೋಡಿಸ್ಬೇಕು ಅಂತ ಏನಿಲ್ಲ. ನಿಮ್ಗೆ ಹೆಂಗೆ ಕೋಳಿ ಕೂರಿಸ್ತೀರೋ, ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ಹಂಗೆ ಜೋಡಿಸಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಹಳೆ ಕಾಲದಲ್ಲಿ ಏನಂತಾರೆ, ಗುರುವಾರ ಭಾನುವಾರ ಕೋಳಿ ಕಾವಿ ಕೂರಿಸ್ಬೇಕು ಅಂತ. ಇವತ್ತು ನಾನು ಕೂರಿಸ್ತಿರೋದು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನೀಗ ಕೋಳಿ ಕಾವಿ ಕೂರಿಸ್ತಾ ಇದ್ದೀನಿ. ನೋಡೋಣ ಇವು ಮರಿ ಆಗ್ತವೆ ಇಲ್ಲ ಅನ್ನೋದು ನೀವೇ ನೋಡಿ. ನಾನೀಗಲೇ ಮಾಡಿಸ್ದಾಗಿಂದಲೂ ಮರಿ ಆಲ್ಮೋಸ್ಟ್ ಆಗಿದೆ. ಈಗ ತೋರಿಸ್ತೀನಿ ನೋಡಿ ಗೈಸ್. ಈಗ ನಾನೀಗ ಕರೆಕ್ಟಾಗಿ 15 ಮೊಟ್ಟೆ ಕೂತಿದ್ದೆ. ಇಲ್ಲಿಗ ಕರೆಕ್ಟಾಗಿ 15 ಮೊಟ್ಟೆ ಕೂತಿದೆ ಗೈಸ್. ಈಗ 15 ಮೊಟ್ಟೆ ನಾನೀಗ ಕೋಳಿನ ಇದ್ರ ಮೇಲೆ ಕುಂಡ್ರಿಸಿ ತೋರಿಸ್ತೀನಿ ನಾನು ನಿಮಗೆ. ಯಾಕಪ್ಪ ಇದ್ರ ಮೇಲೆ ನಾನು ಕೋಳಿನ ಕುಂಡ್ರಿಸಿ ತೋರಿಸ್ತೀನಿ ಅಂತ ಹೇಳ್ತಿರೋದು ಅಂದರೆ, ಈ ಕೋಳಿ ಕುಂಡ್ರಿಸಿದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ ಗೊತ್ತಾ ಗೈಸ್. ಈಗ ಕೋಳಿ ಕುಂಡ್ರಿಸಿದ ತಕ್ಷಣ ಆ ಕೋಳಿ ಸುತ್ತಮುತ್ತ ಒಂದೊಂದು ಮೊಟ್ಟೆ ಆಚೆಗೆ ಬರ್ತಾವಲ್ಲ, ಅದು ತಕ್ಕೊಂಬಿಡಿ. ಅದು ಯಾವತ್ತಿದ್ರೂ ವೇಸ್ಟೇ. ಅದ್ರ ಸುತ್ತಮುತ್ತ ಒಂದೊಂದು ಮೊಟ್ಟೆ ಆಚೆಗೆ ಬಂದಾಗ ಅದನ್ನು ತಕ್ಕೊಂಬಿಟ್ಟು ಇನ್ನೊಂದು ಕೋಳಿ ಕಾವಿ ಬಂದಾಗ ಇನ್ನೊಂದು ಕೋಳಿಗೆ ಹಾಕ್ಸಿ ಗೈಸ್. ಅದಕ್ಕೋಸ್ಕರ ನಾನೀಗ ಅದನ್ನು ಪ್ರೋಸೆಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ ನಾನು. ಆದಷ್ಟು ನೀವು ನಿಮ್ಮ ಕೋಳಿ ಸೈಜ್ನ ನೋಡಿ ಫಸ್ಟು. ಈಗ ನಿಮ್ಮ ಕೋಳಿ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಕೋಳಿ ಸೈಜ್ ಇದಾ, ಇದಕ್ಕೆ ನನ್ನ ಅನಿಸಿಕೆ, ಈ ಕೋಳಿಗೆ ನನ್ನ ಅನಿಸಿಕೆ ನನ್ನ ಪ್ರಕಾರ ಒಂದು 15 ಮೊಟ್ಟೆ ಅಂತೂ ಇಕ್ಕುತ್ತೆ. ಅಂದರೆ ಆ ಕೋಳಿ ಎಷ್ಟು ಮೊಟ್ಟೆ ಇರ್ತಾವೆ ಅಷ್ಟನ್ನು ಕೂರ್ಸೋಕೆ ಹೋಗಬೇಡಿ. ಈಗ ನಮ್ಮ ಕೋಳಿಗಳ ಸೈಜು, ಈಗ ಕೋಳಿಗಳಿಲ್ಲ ಮೊಟ್ಟೆ ಕೋರ್ಬೇಕು ಆಲ್ರೆಡಿ ಇಲ್ಲ ತೋರಿಸ್ತಿದ್ದೆ ನಾನು ಗೈಸ್. ನಾನು ಇದ್ರ ಬಿಸ್ನೆಸ್ ಮಾಡ್ತಿರೋದು ಬಂದ್ಬಿಟ್ಟು ಲೋ ಬಜೆಟಲ್ಲಿ. ನಾನು 8,000 ಕೊಟ್ಟು, ಅಂದರೆ ನಾನು ಇಲ್ಲೇ ನಮ್ಮೂರು ಫಾರಮಲ್ಲಿ ತಂದಿದ್ದು, ಕೆ ಜಿ ಲೆಕ್ಕದಲ್ಲಿ ತಂದಿದ್ದು. ನಾನು ಅವಾಗ ಒಂದು 7,000 8,000 ಕೊಟ್ಟು ಒಂದು 15 ಕೋಳಿ ತಂದಿದ್ದೆ. 15 ಕೋಳಿ ತಂದಾಗ ನಾನು ಈ ಥರ ಮಾಡಿದೆ. ಅಂದರೆ ಸ್ವಲ್ಪ ಸತ್ತೋಯ್ದು, ಒಂದು ಸ್ವಲ್ಪ ಸುತ್ತಮುತ್ತ ಜನ ಸರಿ ಇಲ್ಲ, ಒಂದು ಸ್ವಲ್ಪ ಔಷಧಿ ಹಾಕಿ ಸಾಯಿಸಿ 3 ಉಳ್ಕೊಂಡಿದ್ದಾವೆ. 3ರಲ್ಲಿ ನಾನು ನಿಮಗೆ ಡೇ ಬೈ ಡೇ ಅಂದರೆ ವೀಕ್ಲಿ ಒಂದು ಟೈಮು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸಿ ಯಾವ ರೇಂಜಿಗೆ ನಾನು ಕೋಳಿ ಬೆಳೆಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನನ್ನದು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಬನ್ನಿ ಗಾಯ್ಸ್. ಈಗ ಕೋಳಿನ ಕಾವಿ ಕೂರ್ಸೋಣ. ಸೊ ಗಾಯ್ಸ್, ನಾವೀಗ ಫೈನಲಿ ನಮ್ಮ ಕೋಳಿನ ನಾವೀಗ ಕಾವಿಗೆ ಹಾಕ್ತಾಯಿದ್ದೀವಿ. ಬಾ ಗಾಯ್ಸ್, ಈಗ ನೋಡ್ತಿರ್ಬೋದು. ಈಗ ಯಾವ ಆಚೆಗೆ ಬರ್ತವೆ ಅದನ್ನು ಕೋಳಿನೇ ತೊಳ್ಕೊಳುತ್ತೆ. ಬಾ ನಾನು ಚೀಲನ ಯಾಕಪ್ಪ ಹಾಕಿದ್ದೀನಿ ಅಂದರೆ, ಈಗ ನಾವು ಚೀಲ ಯಾಕೆ ಹಾಕಿದ್ದೀನಿ ಅಂದರೆ, ಈಗ ಇದಿದೆಯಲ್ಲ ಇದು ಕ್ರೇಟು, ಈ ಕ್ರೇಟಲ್ಲಿ ಆದಷ್ಟು ಏರ್ ಪಾಸ್ ಆಗುತ್ತೆ. ಈ ಕ್ರೇಟಲ್ಲಿ ಏರ್ ಪಾಸ್ ಆಗುತ್ತೆ. ಅದಕ್ಕೋಸ್ಕರ ನಾನೀಗ ಒಳಗೊಂದು ಚೀಲ ಹಾಕಿದ್ದೀನಿ. ಚೀಲ ಹಾಕೋದ್ರಿಂದ ಒಂದು ಸ್ವಲ್ಪ ಎಫೆಕ್ಟ್ ಇದೆ. ಯಾಕಪ್ಪ ಅಂದರೆ ಚೀಲ ಹೋಗ್ಬಿಟ್ಟು ಮೊಟ್ಟೆ ಮೇಲೆ ಕೂತ್ಕೊಳುತ್ತೆ. ಚೀಲ ಮೊಟ್ಟೆ ಮೇಲೆ ಕೂತಾಗ ಏನಾಗುತ್ತೆ, ಕೋಳಿ ಕಾವಿ ಕೂರೋದು ಒಂದು ಸ್ವಲ್ಪ ಕಾವು ತಗ್ಲಲ್ಲ. ಈಗ ನಾನು ಕೂರಿಸಿರೋದ್ರಲ್ಲಿ ನೋಡ್ತಿರ್ಬೋದು ನೀವು. ಈಗ ಸುತ್ತಲೂ ನೋಡಿ ಗಾಯ್ಸ್, ಈಗ ಸುತ್ತಲೂ ನೋಡಿ ಒಂದು ಮೊಟ್ಟೆನೂ ಆಚೆಗೆ ಬಂದಿಲ್ಲ ನಮ್ಮ ಕೋಳಿಯಲ್ಲಿ. ಈಗ ಒಂದು ಮೊಟ್ಟೆನೂ ಆಚೆಗೆ ಬಂದಿಲ್ಲ. ಬೈ ಮಿಸ್ಸಾಗಿ ನಿಮ್ಮ ಮೊಟ್ಟೆ ಯಾವ್ದಾರ ಒಂದು ಮೊಟ್ಟೆ ಆಚೆಗೆ ಬಂತು ಅಂದರೆ ಆ ಮೊಟ್ಟೆನ ಇಮಿಡಿಯೇಟ್ಲಿ ತಗೊಂಬಿಡಿ. ಅದು ಸುಮ್ಮನೆ 100% ವೇಸ್ಟ್. ಈಗ ನಾನೀಗ ಕಾವಿ ಕೂರಿಸಿದ್ದೀನಿ ಫುಲ್ಲು, ನಾನೀಗ ಆಲ್ಮೋಸ್ಟ್ ಕಾವಿ ಕೂರಿಸಿದ್ದೀನಿ, ಒಂದು ಮೊಟ್ಟೆನೂ ಆಚೆಗೆ ಬಂದಿಲ್ಲ. ಅದೀಗ ಏನಾಗುತ್ತಪ್ಪ ಅಂದರೆ, ಈಗ ಅದು ಆ ಮೊಟ್ಟೆಗೆ ಕಾವು ತಗಲುತ್ತೆ. ಕಾವು ಅಂದರೆ ಏನು ಅಷ್ಟು ಕಾವು ಒಂದೇ ಮೊಟ್ಟೆ ಬರಬೇಕು ಅಂತ ಏನಿಲ್ಲ. ಈಗ ನಾನು 15 ಮೊಟ್ಟೆ ಇಕ್ಕಿದ್ದೀನಿ. ಈಗ ನಾನು ಏನಿಲ್ಲ ಅಂದ್ರೆ ಇದರಲ್ಲಿ ಈಗ 13 ಪಿಳ್ಳೆನಾರ ಮಾಡಿ ತೋರಿಸ್ತೀನಿ. ನಾನು ಇದು ಪಿಳ್ಳೆ ಆಯ್ತು ದಿವಸನೇ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. 13 ಮೊಟ್ಟೆ ಪಿಳ್ಳೆ ಮಾಡಿರೋದು 100% ತೋರಿಸ್ತೀನಿ ಗಾಯ್ಸ್.
ಈಗ ನನ್ನ ಕೋಳಿ ಈಗ ಕಾವಿ ಕೂರಿಸಿದ್ದೀನ, ಒಂದು ಮೊಟ್ಟೆನೂ ಈಗ ಆಚೆಗೆ ಬಂದಿಲ್ಲ ಗಾಯ್ಸ್, ಒಂದು ಮೊಟ್ಟೆನೂ ಬಂದಿಲ್ಲ. ಈಗ ಅಕಸ್ಮಾತ್ ಬಂದಿದ್ದಾವೆ ಅಂದರೆ ಈ ಥರ ತಗೊಂಬಿಡಿ. ಈಗ ಇಲ್ಲಿ ನೋಡಿ, ಇಲ್ಲೊಂದು ಮೊಟ್ಟೆ ಕಾಣಿಸ್ತಿದೆಯಾ ನಿಮಗೆ? ಈ ಥರ ತಕ್ಕೊಂಬಿಟ್ಟು ಈ ಥರ ರೆಕ್ಕೆ ಇರುತ್ತಲ್ಲ, ರೆಕ್ಕೆ ಸಂದಿ ಹಾಕ್ಬಿಡಿ ಆ ಮೊಟ್ಟೆ ಈ ಥರ ರೆಕ್ಕೆ ಸಂದಿ ಹಾಕಿದ್ರೆ ಇಲ್ಲಿ ನೋಡಿರಿ ಕೋಳಿನ ಎಳ್ಕೊಳುತ್ತೆ, ಮೊಟ್ಟೆನ ಎಳ್ಕೊಳುತ್ತೆ. ಈಗ ಹೆಂಗೆ ಎಳ್ಕೊಂತೈತೆ ನೋಡಿ. ಈಗ ನಾನೀಗ ಹಾಕ್ತೀನಿ ನೋಡಿ. ನೋಡಿ ಈಗ ಇಲ್ಲಿ ಈ ಕಡೆ ರೆಕ್ಕೆ ಸಂದಿ ಹಾಕ್ತೀನಿ. ಈಗ ಇಲ್ಲಿ ಹಾಕ್ತಿದ್ದೀನಿ. ಈ ಕೋಳಿ ನೋಡಿ, ಈ ಥರ ಕೋಳಿನ ಮಾಡ್ಕೊಳುತ್ತೆ. ಎಂಥ ಕೋಳಿ ಆದರೂ ಈ ಥರ ಮಾಡ್ಕೊಳ್ತವೆ. ಈ ಥರ ಮಾಡ್ಕೊಂಡ್ಮೇಲೆ ಈಗ ಹಿಂದೆ ಮುಂದೆ ಎಲ್ಲ ಕವರ್ ಆಯ್ತು. ಈಗ ಇಲ್ಲೊಂದು ಮೊಟ್ಟೆ ಬಂದೈತೆ, ಇಲ್ಲೊಂದು ಮೊಟ್ಟೆನ ಹಿಂಗೆ ಇಲ್ಲೇ ಅದೆಲ್ಲೇ ಇಲ್ಲೈತೆ. ಅಕಸ್ಮಾತ್ ಬಂದರೆ ಅಂದರೆ ಈ ಆವ್ರೇಜ್ ಮೇಲೆ ಡಿಪೆಂಡು. ಅಕಸ್ಮಾತ್ ಅದು ಬಂದರೆ ಈ ಥರ ರೆಕ್ಕೆ ಸಂದಿ ಹಾಕ್ಬಿಡಿ. ಆ ಮೊಟ್ಟೆನ ಈ ಥರ ರೆಕ್ಕೆ ಸಂದಿ ಬಿಡಿ. ಗಾಸಿ ನೋಡಿ, ನೀವು ಎಲ್ಲಿ ನೋಡಿದ್ರೆ ಒಂದು ಮೊಟ್ಟೆನೂ ಈಗ ಗಾಸಿ ಈಗ ಒಂದು ಮೊಟ್ಟೆನೂ ಕಾಣಲ್ಲ. ಸೊ ಗೈಸ್, ಫೈನಲಲ್ಲಿ ಕೋಳಿ ಕಾವಿ ಕೂರ್ಸಾಯಿತು. ಇದು ನಿನ್ನ 20 ದಿವಸಕ್ಕೆ ಮರಿ ಯಾವ ಥರ ಮಾಡುತ್ತೆ ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಗೈಸ್, ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಗೈಸ್, ಇವತ್ತಿನ ವೀಡಿಯೋ ಇಷ್ಟೇ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಬಾಯ್.